ವಾಟ್ಸಾಪ್ ಜನಪ್ರಿಯತೆ ಇವತ್ತು ಭಾರತದಲ್ಲಿ ಎಷ್ಟಿದೆ ಅಂದ್ರೆ ಒಂದರ್ಧ ಗಂಟೆ ಕಾಲ ಏನಾದ್ರೂ ವಾಟ್ಸಾಪ್ ಕೆಲಸ ಮಾಡದಿದ್ರೆ ಜನರಂತೂ ಪೂರ್ತಿ ಗಲಿಬಿಲಿಗೆ ಒಳಗಾಗ್ತಾರೆ. ವಾಟ್ಸಾಪ್ ಗ್ರೂಪ್ ಇರಬಹುದು, ಕಮ್ಯುನಿಟಿ ಅಥವಾ ಚಾನಲ್ ಇರಬಹುದು, ಅದರಲ್ಲಿ ಜನರು ಸದಾ ಸಕ್ರಿಯರಾಗಿರ್ತಾರೆ. ಹಾಗಿರುವಾಗ ದಿನ ಬೆಳಗಾದ್ರೆ ಕೆಲವರು ಕಳುಹಿಸುವ ಗುಡ್ ಮಾರ್ನಿಂಗ್ ಮೆಸೇಜ್ನಿಂದ ತೊಡಗಿ ವೈರಲ್ ವಿಡಿಯೋಗಳಿಂದಾಗಿ ಫೋನ್ ಮೆಮೊರಿ ಫುಲ್ ಆಗುತ್ತೆ. ಹೇಗೆ ಅಂತೀರಾ? ವಾಟ್ಸಾಪ್ನಲ್ಲಿ ಬರುವ ಎಲ್ಲವನ್ನು ಕೆಲವರು ಡೌನ್ಲೋಡ್ ಮಾಡಿಕೊಂಡು ಫೋನ್ನಲ್ಲಿ ಸ್ಟೋರ್ ಮಾಡುತ್ತಲೇ ಹೋಗುತ್ತಾರೆ. ಅದರಿಂದಾಗಿ ಫೋನ್ ಮೆಮೊರಿ ಫುಲ್ ಎಂಬ ಮೆಸೇಜ್ ಆಗಾಗ ಕಾಣಿಸಿಕೊಳ್ಳತೊಡಗುತ್ತೆ. ಅದಕ್ಕೆ ಕಾರಣವೇನು? ಮೇಟಾ ಒಡೆತನದ ಪ್ರಸಿದ್ಧ ಮೆಸೇಜಿಂಗ್ ಅಪ್ಲಿಕೇಶನ್ ಅನ್ನ ಇವತ್ತು ಕೋಟಿಗಟ್ಟಲೆ ಜನರು ಉಪಯೋಗಿಸುತ್ತಿದ್ದಾರೆ. ವಾಟ್ಸಾಪ್ನ ಒಂದು ಗ್ರೂಪ್ನಲ್ಲೇ ಅನೇಕ ಮಂದಿ ಸದಸ್ಯರಿರ್ತಾರೆ. ಇದರಲ್ಲಿ ನಿಮಿಷಕ್ಕೊಂದು ಫೋಟೋ, ವಿಡಿಯೋ ಅಥವಾ ಜಿಪ್ ಫೈಲ್ಗಳು ಬರುತ್ತಲೇ ಇರುತ್ತವೆ. ವಾಟ್ಸಾಪ್ನಲ್ಲಿ ಬಂದ ಫೋಟೋ, ವಿಡಿಯೋ ಡೌನ್ಲೋಡ್ ಆಗಿ ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿ ಸೇವ್ ಆಗುತ್ತೆ. ಇದರಿಂದಾಗಿ ನಿಮ್ಮ ಫೋನ್ನ ಮೆಮೊರಿ ಕೂಡ ಬೇಗನೆ ಫುಲ್ ಆಗಿ ಸ್ಟೋರೇಜ್ ಸಮಸ್ಯೆ ಉಂಟಾಗುತ್ತೆ. ಆಗ ಒಂದೊಂದೇ ಫೋಟೋವನ್ನ ಹುಡುಕಿಕೊಂಡು ಡಿಲೀಟ್ ಮಾಡುವ ಪಾಡು ಯಾರಿಗೂ ಬೇಡ. ಆದರೆ ವಾಟ್ಸಾಪ್ನಲ್ಲಿ ಬಂದ ಅನಗತ್ಯ ಫೋಟೋವನ್ನ ಡೌನ್ಲೋಡ್ ಮಾಡದೇ ಇರೋದಕ್ಕೆ ಟ್ರಿಕ್ ಇದೆ. ಇದರಿಂದ ಸ್ಟೋರೇಜ್ ಫುಲ್ ಎಂಬ ಸಮಸ್ಯೆಗೂ ಪರಿಹಾರ ದೊರೆಯುತ್ತದೆ. ವಾಟ್ಸಾಪ್ನಲ್ಲಿ ನಿಮಗೆ ಯಾವುದೇ ಮೀಡಿಯಾ ಬಂದ್ರೆ ಅದು ಆಟೋಮ್ಯಾಟಿಕ್ ಡೌನ್ಲೋಡ್ ಆಗಿ ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಇದನ್ನ ತಡೆಯಲು ವಾಟ್ಸಾಪ್ ಸೆಟ್ಟಿಂಗ್ಸ್ ಓಪನ್ ಮಾಡಿ ಅಲ್ಲಿ ಸ್ಟೋರೇಜ್ ಡಾಟಾ ಆಯ್ಕೆಗೆ ತೆರಳಿ ಮೀಡಿಯಾ ಆಟೋ ಡೌನ್ಲೋಡ್ ಆಯ್ಕೆಯನ್ನ ಆಫ್ ಮಾಡಬೇಕು. ಹೀಗೆ ಮಾಡಿದ್ರೆ ಫೋಟೋ, ವಿಡಿಯೋ ಅಥವಾ ಯಾವುದೇ ಫೈಲ್ಗಳು ನೀವು ಡೌನ್ಲೋಡ್ ಕೊಟ್ಟರೆ ಮಾತ್ರ ಆಗುತ್ತೆ. ಅಂದ್ರೆ ಅನಗತ್ಯ ಮೀಡಿಯಾ ಡೌನ್ಲೋಡ್ ಮಾಡುವ ಬದಲು ಬೇಕಾದ ಫೈಲನ್ನ ಮಾತ್ರ ಡೌನ್ಲೋಡ್ ಮಾಡಬಹುದು. ಮೊಬೈಲ್ನಲ್ಲಿ ಹೆಚ್ಚಿನ ಸ್ಟೋರೇಜ್ ಬಳಕೆ ಮಾಡೋದು ಮೀಡಿಯಾ ಫೈಲ್ಸ್, ಅಂದ್ರೆ ಫೋಟೋ ಮತ್ತು ವಿಡಿಯೋಗಳು. ಈ ತೊಂದರೆಯಿಂದ ದೂರವಾಗಲು ಫೋಟೋ ಮತ್ತು ವಿಡಿಯೋವನ್ನ ಮೊಬೈಲ್ನಲ್ಲಿ ಸೇವ್ ಮಾಡುವ ಬದಲು ಕ್ಲೌಡ್ ಸ್ಟೋರೇಜ್ನಲ್ಲಿ ಸೇವ್ ಮಾಡಬಹುದು. ಆದರೆ ನಿಮ್ಮ ಕ್ಲೌಡ್ ಸ್ಟೋರೇಜ್ನಲ್ಲಿ ಸಾಕಷ್ಟು ಮೆಮೊರಿ ಫ್ರೀ ಇರೋದನ್ನ ಖಚಿತಪಡಿಸಿಕೊಳ್ಳಿ. ಸಾಮಾನ್ಯವಾಗಿ ಇಂದು 16 GB, 32 GB, 128 GB ಮೆಮೊರಿ ಹೊಂದಿರುವ ಸ್ಮಾರ್ಟ್ಫೋನ್ಗಳು ಹೆಚ್ಚು ಜನರ ಬಳಕೆಯಲ್ಲಿವೆ. ಹಾಗೆಂದು 16 GB, 32 GB, 128 GB ಮೆಮೊರಿ ತುಂಬಿಸಿಕೊಳ್ಳಬಹುದು ಎಂದುಕೊಳ್ಳದಿರಿ. ಯಾಕಂದ್ರೆ ಹೆಚ್ಚು ಸ್ಟೋರೇಜ್ನಿಂದಾಗಿ ಫೋನ್ ಕಾರ್ಯನಿರ್ವಹಣೆ ನಿಧಾನವಾಗುತ್ತೆ. ಅಂತೆಯೇ ಫೋನ್ನಲ್ಲಿರುವ ಅಪ್ಲಿಕೇಶನ್ಗಳನ್ನ ತೆರೆದಂತೆ ಮೊಬೈಲ್ನಲ್ಲಿ ಅದು ಸ್ಟೋರ್ ಆಗುತ್ತಾ ಹೋಗುತ್ತೆ. ನಮ್ಮ ಮೊಬೈಲ್ನಲ್ಲಿರುವ ಕೆಲವು ಅಪ್ಲಿಕೇಶನ್ಗಳನ್ನ ನಾವು ಬಳಸೋದೇ ಇಲ್ಲ, ಆದರೂ ಅದು ನಮ್ಮ ಮೊಬೈಲ್ನಲ್ಲಿ ಇರುತ್ತೆ. ಇಂತಹ ಅಪ್ಲಿಕೇಶನ್ಗಳು ಅನಗತ್ಯ ಸ್ಟೋರೇಜ್ ಸಮಸ್ಯೆ ಉಂಟು ಮಾಡುತ್ತವೆ. ಹಾಗಾಗಿ ಅಂತಹ ಅಪ್ಲಿಕೇಶನ್ಗಳನ್ನು ಮೊದಲು ಅನ್ಇನ್ಸ್ಟಾಲ್ ಮಾಡಿ. ಹಾಗೆ ಮಾಡೋದ್ರಿಂದ ಫೋನ್ನಲ್ಲಿ ಸಾಕಷ್ಟು ಮೆಮೊರಿ ಫ್ರೀ ಆಗಿ ಉಳಿಯುತ್ತೆ. ನಮಗೆ ಬೇಕಾದ ಫೈಲ್ಗಳನ್ನು ಮಾತ್ರ ಸೇವ್ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ.